ಭಾರತ ಪ್ರಬಲವಾಗ್ತಿದೆ ಅಂತ ಬೇರೆ ಎಲ್ಲಾ ದೇಶಗಳಿಗೂ ಒಂದು ರೀತಿ ತೃಪ್ತಿ ಅಥವಾ ಯಾವುದೇ ರೀತಿಯ ಅಸಹನೆ ಇಲ್ಲದೆ ಇರಬಹುದು. ಆದ್ರೆ ನನಗೆ ಒಂದ್ ದೇಶ ಗೊತ್ತು, ಕ್ಯಾಪ್ಟನ್ ನವೀನ್ ನಗ್ನ. ಅವ್ರು ಹೇಳ್ತಾರೆ ಅವ್ರಿಗೆ ಬಹಳ ಆತಂಕ ಇರುತ್ತೆ ಭಾರತ ಪ್ರಬಲವಾದ್ರೆ. ಆ ದೇಶದ ಜೊತೆ ನೀವು ಯುದ್ಧ ಮಾಡಿದಿರಿ, ನಾವು ಯುದ್ಧ ಮಾಡಿದೀವಿ, ಆದ್ರೆ ನಮ್ಮ ಪರವಾಗಿ ನೀವು ಹೋರಾಟ ಮಾಡಿದಿರಿ. ಈ ಸ್ವಾತಂತ್ರ್ಯದ ಬೆಲೆ ಬಗ್ಗೆ ಮಾತಾಡಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ. ಯಾವೆಲ್ಲ ಬೆಲೆಯನ್ನ ತೆತ್ತು ನಾವು ಇವತ್ತು ಈ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದೀವಿ, ಇವತ್ತಿಗೂ ಈ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಯಾವ ಬೆಲೆಯನ್ನ ಇವತ್ತಿಗೂ ಕಟ್ತಾ ಇದೀವಿ, ಪ್ಲೀಸ್. ಪಾರ್ಥ ಸಾರಥಿ ಸರ್ ಏನು ಹೇಳಿದ್ರಲ್ಲ, ಅದಕ್ಕೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಭಾರತೀಯರು ಎಷ್ಟು ಹೆಮ್ಮೆ ಪಡ್ತಾ ಇದ್ದಾರೆ, ನಾವು ಏನೇನು ಗ್ರೋ ಆಗ್ತಾ ಇದ್ದೀವಿ ಅಂತಂದೆಲ್ಲ ಹೇಳಿದರು. ಮುಂದೆ ಹೇಗಿತ್ತು, 20 ವರ್ಷದ ಹಿಂದೆ, 26 ವರ್ಷದ ನಂತರ ಹೇಗಿತ್ತು ಅನ್ನೋದೊಂದು ಎಕ್ಸಾಂಪಲ್ ಕೂಡ ಕೊಟ್ಟರು. ಅದನ್ನು ಕಾರ್ಗಿಲ್ ವಾರಿಗೆ ಜೋಡಿಸ್ಕೊಂಡು ಒಂದು ಮಾತು ಹೇಳೋದಾದರೆ, ಮೌಂಟೇನ್ ವಾರ್ಫೇರಲ್ಲಿ, ಕಾರ್ಗಿಲ್ ಯುದ್ಧ ಆಗೋಕ್ಕಿಂತ ಮುಂಚೆ ಮೌಂಟೇನ್ ವಾರ್ಫೇರಲ್ಲಿ ಈ ಥರ ಅಟ್ಯಾಕನ್ನು ಮಾಡಿ ಸಕ್ಸಸ್ಸನ್ನು ತಗೊಂಡು ಆ ಎನಿಮಿಗೆ ನಮ್ಗಿಂತ ಜಾಸ್ತಿ ಕ್ಯಾಶುಯಾಲಿಟಿ ಕೊಡ್ಬೋದು ಅನ್ನೋದು ಯಾರೂ ಮಿಲಿಟರಿ ಸರ್ಕಲ್ಸಲ್ಲಿ, ಡಿಫೆನ್ಸ್ ಹಿಸ್ಟ್ರಿಯಲ್ಲಿ ಯಾರೂ ಕೂಡ ನಂಬಿರಲಿಲ್ಲ. ಅಟ್ಯಾಕ್ ಮಾಡೋರು ಏನಾಗ್ತಾರೆ ಅಂದರೆ, ಮೇಲೆ ಕುಂತವ್ರು, ಬೆಟ್ಟದ ಮೇಲೆ ಕೂತ್ಕೊಂಡ್ರು, ಅವ್ರು ಎಲ್ಲ ರೀತಿಯ ಅವ್ರಿಗೆ ಕವರ್ ಇರುತ್ತೆ, ಬಂಕರ್ ಒಳಗೆ ಕೂತ್ಕೊಂಡಿರ್ತಾರೆ. ಕೆಳಗಡೆಯಿಂದ ಬಂದು ಅಟ್ಯಾಕ್ ಮಾಡೋರಿಗೆ ಏನಿರುತ್ತೆ, ಓಪನ್ ಆಗಿರ್ತಾರೆ. ಅದಕ್ಕೆ ಮಿಲಿಟ್ರಿ ಲಾಜಿಕ್ ಏನು ಹೇಳುತ್ತೆ ಅಂತಂದರೆ, ಮೇಲೆ ಕೂತ್ಕೊಂಡವರು ಅಂದರೆ ಡಿಫೆನ್ಸಿವ್ ಪೋಸ್ಚರಲ್ಲಿದ್ದವರು ಒಬ್ಬರು ತಿರ್ಕೊಂಡ್ರೆ ಅಟ್ಯಾಕ್ ಮಾಡೋರು ಸುಮಾರು ಒಂದು 10 ಜನ ತಿರ್ಕೊಂತಾರೆ ಅಂತಂದು ಮಿಲಿಟರಿ ಸರ್ಕಲ್ ಎಕ್ಸೆಪ್ಟೆಡ್ ರೂಲ್. ಬಟ್ ಕಾರ್ಗಿಲ್ ಯುದ್ಧದ ನಂತರ ದ ಮಿಲಿಟರಿ ಹಿಸ್ಟಾರಿಯನ್ಸ್ ಹ್ಯಾಡ್ ಟು ಚೇಂಜ್ ದೇರ್ ಒಪಿನಿಯನ್, ಜಸ್ಟ್ ಬಿಕಾಸ್ ಇಂಡಿಯನ್ ಆರ್ಮಿ ಹೇಗೆ ಅಟ್ಯಾಕ್ ಮಾಡ್ತು, ನಮ್ಮಲ್ಲಿ ಕ್ಯಾಶುಯಾಲಿಟಿ ಎಷ್ಟಾಯಿತು, ಅವ್ರ ಕ್ಯಾಶುಯಾಲಿಟಿ ರೇಷಿಯೋ ನೋಡಿದರೆ ಇಟ್ ಈಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಅಸ್. ಆಲ್ದೋ ವಿ ಲಾಸ್ಟ್, ನಮ್ಮ ಭಾಳ ಜನನ ಕಳ್ಕೊಂಡ್ವಿ, ಬಟ್ ಅದಕ್ಕಿಂತ ಹೆಚ್ಚಿನ ಜನ ಅವ್ರನ್ನೇನು ಪಾಕಿಸ್ತಾನಿ ಸೈನಿಕರು ನಮ್ಮ ಗಡಿ ಪ್ರದೇಶದೊಳಗಡೆ ಬಂದಿದ್ರಲ್ಲ, ಅವ್ರನ್ನ ವಾಪಸ್ ಹೋಗೋಕೆ ಬಿಡಿಲ್ಲ, ಬೇರೆ ರೀತಿ ಶವವಾಗಿ ವಾಪಸ್ ಕಳಿಸಿದ್ವಿ ಅನ್ನೋ ಹೆಮ್ಮೆ ಕೂಡ ಎಲ್ಲರಿಗೂ ಇದೆ. ಈ ಮಿಲಿಟರಿ ಸರ್ಕಲ್ಸಲ್ಲಿ ಭಾಳ ಜನ ಇದನ್ನು ಈ ಮಾತನ್ನು ಒಪ್ತಾರೆ. ನಾವು ಕಮಿಂಗ್ ಟು ಯುವರ್ ಸೆಕೆಂಡ್ ಪಾಯಿಂಟ್, ನೀವು ಸ್ವತಂತ್ರದ ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು, ನಾನು ಯಾವಾಗಲೂ ಇಂಥ ಕಾರ್ಯಕ್ರಮವನ್ನು ನಾನು ಯಾವತ್ತಿಗೂ ಮಿಸ್ ಮಾಡಲ್ಲ. ಒಂದು ಕಾರಣ ಏನು ಅಂತಂದರೆ, ನೀವು ಹಾಗೆ ಒಂದು ಸಲ ಅನಲೈಸ್ ಮಾಡಿ ನೋಡಿ, ನಮ್ಮ ಸ್ಕೂಲ್ಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ಶೈಕ್ಷಣಿಕ ಪದ್ಧತಿ ಹೇಗಿದೆ ಅಂತಂದರೆ, ಪ್ರೀ ಇಂಡಿಪೆಂಡೆನ್ಸ್ ನಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಏನೋ ನಾವು ನಾಲೆಜನ್ನು ಕೊಡ್ಕೊಂಡು ಬಂದಿದ್ದೀವಿ, ಇಂಪಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಹೆಂಗೆ ಸ್ವತಂತ್ರ ಬಂತು, ಯಾರಲ್ಲಿ ಎಷ್ಟು ಹೋರಾಡಬೇಕಾಯಿತು, ಎಷ್ಟು ಜನದ ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ಸಿಕ್ತು ಅನ್ನೋದನ್ನು ಎಲ್ಲೋ ಒಂದು ಕಡೆ ಹೇಳ್ಕೊಂಡು ಬಂದಿದ್ದೀವಿ. ಬಟ್ ವಾಟ್ ಅಬೌಟ್ ಪೋಸ್ಟ್ ಇಂಡಿಪೆಂಡೆನ್ಸ್? ಪೋಸ್ಟ್ ಇಂಡಿಪೆಂಡೆನ್ಸ್ ನಾವು ನಮ್ಮ ಮಕ್ಕಳಿಗೆ ಹೇಳೋ ಎಲ್ಲೋ ಪ್ರಯತ್ನನೇ ಪಡಲಿಲ್ಲ. ಇದು ಯಾರ್ದು ಮಿಸ್ಟೇಕ್ ಅಂತ ಹೇಳ್ತೀರಾ, ಯಾರ್ದು ಫಾಲ್ಟ್ ಅಂತ ಹೇಳ್ತೀರಾ, ಯಾರು ತಪ್ಪು ಅಂತ ಹೇಳ್ತೀರಾ? ಎಜುಕೇಷನ್ ಸಿಸ್ಟಮ್ ತಪ್ಪು, ತಂದೆ ತಾಯಿಗಳು ತಪ್ಪು, ಅವ್ರು ನಿಮ್ಮಂಥವ್ರು ಹೋಗಿ ಜನರ ಮುಂದೆ ಒಬ್ಬ ಸೈನಿಕನ ಕಷ್ಟ ನಷ್ಟ ನಾವು ಹೇಳ್ತಾ ಇಲ್ವೋ? ಇದನ್ನು ಅನಲೈಸ್ ಮಾಡಿದರೆ ನಾವು ಎಲ್ಲೋ ಒಂದು ಕಡೆ ಪೋಸ್ಟ್ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ನಮ್ಮ ಜನ ಎಷ್ಟು ತ್ಯಾಗ ಮಾಡಿದರೆ, ಸೈನಿಕರ ಬಲಿದಾನ ಎಷ್ಟಾಗಿದೆ ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಎಲ್ಲೋ ಹೇಳ್ಕೊಡ್ಲಿಲ್ಲ. ಸೊ ದ್ಯಾಟ್ ಈಸ್ ವೈ ದೇ ಸೇ ಫ್ರೀಡಮ್ ಏನೇ ಫ್ರೀಯಾಗಿ ಕೊಟ್ಟರೆ ಅದರ ಒಂದು ಬೆಲೆ ಇರಲ್ಲ ಅಂತಾರಲ್ಲ. ಫ್ರೀಡಮ್ ಈಸ್ ನೆವರ್ ಫ್ರೀ, ಸಂಬಡಿ ಎಲ್ಸ್ ಹ್ಯಾಸ್ ಪೇಡ್ ದ ಬಿಲ್. ನೀವು ಕಾರ್ಗಿಲ್ ಯುದ್ಧದ ಉದಾಹರಣೆ ತೊಗೊಳೋದಾದರೆ 527 ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ, 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿದ್ದಿದೆ. ಸೊ ದ್ಯಾಟ್ ಈಸ್ ದ ಪ್ರೈಸ್ ವಿಚ್ ಹ್ಯಾಸ್ ಬಿನ್ ಪೇಡ್ ಟು ಮೇಂಟೈನ್ ದ ಫ್ರೀಡಮ್ ವಿಚ್ ವಿ ಆಲ್ ಆರ್ ಎಂಜಾಯಿಂಗ್ ಟು. ಬಟ್ ಅದು ಅಲ್ಲಿಗೆ ನಿಲ್ಲಿಲ್ಲ ಕ್ಯಾಪ್ಟನ್ ನವೀನ್ ನಾಗ, ಇವತ್ತಿಗೂ ಕಟ್ತಾ ಇದೆ. ಮೊನ್ನೆನೂ ರಜೌರಿ ಸೆಕ್ಟರ್ನಲ್ಲಿ ಸೈನಿಕರ ಮೇಲೆ ದಾಳಿ ಆಯಿತು, ಮೊನ್ನೆ ಲಿಟ್ರಲಿ ಇನ್ ಡೇಸ್ ಬ್ಯಾಕ್. ಅದಕ್ಕೆ ನಾ ಕೇಳಿದೆ, ಅವತ್ತು ಕಟ್ಟಿದ ಬೆಲೆ ಒಂದು, ಇವತ್ತಿಗೂ ನಾವು ಬೆಲೆ ಕಟ್ತಾ ಇದೀವಿ ಈ ಸ್ವಾತಂತ್ರ್ಯಕ್ಕೆ. ಇವತ್ತು ನೀವು ಇಷ್ಟು ಆರಾಮಾಗಿ ಕೂತ್ಕೊಂಡು ಬೆಂಗಳೂರಲ್ಲಿ ಮಾತಾಡ್ತಿದ್ದೀವಿ ಅಂದ್ರೆ ಅದು ಯಾರೋ ಕಾಯ್ತಿದ್ದಾರೆ ಗಡಿಯನ್ನ. ಪ್ಲೀಸ್ ಒಂದು ಉದಾಹರಣೆ ಕೊಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ನೀವು ನ್ಯಾಷನಲ್ ವಾರ್ ಮೆಮೋರಿಯಲ್ನ ನಾವು ಮಾಡಿದ್ವಿ. ಇಷ್ಟು ವರ್ಷದ ನಂತರ ನಾವು ಒಂದು ನ್ಯಾಷನಲ್ ವಾರ್ ಮೆಮೋರಿಯಲ್ ಕಟ್ಟೋದ್ರಲ್ಲಿ ಸಕ್ಸಸ್ ಆದ್ವಿ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ನೋಡಿಕೊಂಡ್ರೆ ಇಷ್ಟು ವರ್ಷದ ನಂತರ ಒಂದು ನ್ಯಾಷನಲ್ ವಾರ್ ಮೆಮೋರಿಯಲ್ ಕಟ್ಟಿದ್ವಿ. ನ್ಯಾಷನಲ್ ವಾರ್ ಮೆಮೋರಿಯದಲ್ಲಿ 25,000ಕ್ಕೂ ಹೆಚ್ಚು ಜನದ ಹೆಸರು ಬರೆದಿದ್ದಾರೆ. ಆ್ಯಂಡ್ ಡೂ ಯು ನೋ ವಾಟ್? ಆ ಬ್ರಿಕ್ ಮೇಲೆ ಹೆಸರು ಬರೀತಾರಲ್ಲ, ಯಾರ್ಯಾರು ತೀರ್ಕೊಂತಾರೆ ಈ ದೇಶಕ್ಕೋಸ್ಕರ ಯಾರ್ಯಾರು ಪ್ರಾಣ ತ್ಯಾಗ ಮಾಡ್ತಾರೆ, ಅವರ ಹೆಸರು ಆ ಬ್ರಿಕ್ ಮೇಲೆ ಬರುತ್ತೆ. ಇನ್ನೂ ಎಷ್ಟುಕೊಂಡು ಬ್ರಿಕ್ಸ್ ಖಾಲಿ ಇದ್ದಾವೆ. ದ್ಯಾಟ್ ಮೀನ್ಸ್ ಈ ದೇಶಕ್ಕೋಸ್ಕರ ಸೈನಿಕರು ಇನ್ನೂ ಹೋರಾಡ್ತಾರೆ, ಇನ್ನೂ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ. ಅವ್ರ ಹೆಸರಿಗೆ ಬರೀಲಿಕ್ಕೆ ಜಾಗ ಬೇಕು ಅಂತ ಒಂದಿಷ್ಟು ಖಾಲಿ ಇಟ್ಟಿದ್ದಾರೆ. ದ್ಯಾಟ್ ಈಸ್ ದ ಪ್ರೈಸ್ ಆಫ್ ಫ್ರೀಡಮ್. ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್.